Now I said yes last week. ನಾನು ಕಳೆದ ವಾರ ಹೇಳಿದೆ, Why Paul was so upset with the people who preached the other gospel? ಬೇರೆ ಸುವಾರ್ತೆಯನ್ನು ಸಾರಿದಂತವರ ಕುರಿತಾಗಿ ಪೌಲನ್ ಯಾಕೆ ಅಷ್ಟೊಂದು ಬೇಸರ ಪಟ್ಟುಕೊಂಡ ಅಂತ. Come back to me, book of Galatians again, please. ಗಲಾತ್ಯ ಪತ್ರಿಕೆ ಮತ್ತೆ ಬನ್ರಿ. Come on, come to Galatians. ಗಲಾತ್ಯಕ್ಕೆ ಮತ್ತೆ. We started Galatians seeing how in every epistle Paul was thanking God for the people. ಪ್ರತಿ ಒಂದು ಪತ್ರಿಕೆಯಲ್ಲಿ ದೇವರು ಅವರಿಗೋಸ್ಕರವಾಗಿ ಆತನ ಸ್ತೋತ್ರ ಮಾಡ್ತಿದ್ದ ಪೌಲ ಅಂತ. But only in Galatians he did not thank God for them. ಗಲಾತ್ಯದಲ್ಲಿ ಮಾತ್ರ ಅವರಿಗಾಗಿ ದೇವರಿಗೆ ಸ್ತೋತ್ರ ಮಾಡಲಿಲ್ಲ He ಪೌಲ. was so angry at them. ಅವ್ರ ಮೇಲೆ ಬಹಳ ಕೋಪ. Hallelujah. 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 Why? ಯಾಕೆ? Because listen to me. ಕೇಳಿಸ್ಕೊಳ್ಳಿ. Look at me. ನನ್ನ ಕಡೆ ನೋಡಿ. There were certain people who had another teaching. ಅಲ್ಲಿ ಬೇರೆ ಬೋಧನೆ ಇದ್ದಂತ ಕೆಲವರು ಇದ್ರು. They thought ಅವ್ರು ಅಂದ್ಕೊಂಡ್ರು salvation is for Jewish people. ರಕ್ಷಣೆ ಯಹೂದ್ಯರಿಗೆ. So therefore, ಆದ ಕಾರಣ if a Gentile has to be saved, ಅನ್ಯನು ರಕ್ಷಣೆ ಹೊಂದಬೇಕಾದ್ರೆ first he must become a Jew and then he can get saved. ಮೊದಲು ಅವನು ಯಹೂದಿಯಾಗಿ ಅನಂತರ ರಕ್ಷಣೆ. All kinds of confusion teachings were there. ಎಲ್ಲ ವಿಧವಾದ ಗಲಿಬಿಲಿ ಬೋಧನೆಗಳು. Paul was teaching on freedom in Christ. ಪೌಲನು ಕ್ರಿಸ್ತನಲ್ಲಿ ಸ್ವತಂತ್ರ ಬಗ್ಗೆ ಬೋಧಿಸುತ್ತಿದ್ದ. So some people are waiting. ಕೆಲವರು ಕಾಯ್ತಿದ್ರು. The moment Paul finished taught about grace and left, ಮತ್ತು ಪೌಲನು ಕೃಪೆ ಬಗ್ಗೆ ಬೋಧಿಸಿಬಿಟ್ಟು ಹೋದ ನಂತರ they will come in. ಅವ್ರು And ಬಂದ್ಬಿಡ್ತಿದ್ರು. they will start teaching, no, you must follow law also. ಇಲ್ಲ ನಿಯಮನು ನೀವು ಪಾಲಿಸಬೇಕಂತ ಬೋಧಿಸ್ತಿದ್ರು. And they were coming and trying to disturb the teaching of the message of grace. ಆದ ಕಾರಣ ಕೃಪೆಯ ಬೋಧನೆ ಅವರು ಕೆಡಿಸ್ತಾ ಇದ್ರಿ. One powerful word Paul uses here. ಪೌಲನು ಶಕ್ತಿಯುತ ಒಂದು ಪದ ಬಳಸ್ತಾನೆ ನೋಡ್ರಿ. Galatians 3:1 please. ಗಲಾತ್ಯ 3:1 ರೀ. Galatians 3:1. ಗಲಾತ್ಯ 3:1. You wise Galatians. ಬಹಳ ಬುದ್ಧಿ ಉಳ್ಳಂತ ಗಲಾತ್ಯದವರೇ. Amen or no man? Say loudly. ಎಲ್ಲರೂ ಹೋದ್ರೆ Galatians 3:1 1 2 3 ಅಂದ್ರೆ everybody should read in your own languages. 1 2 3 come on. Stop. Again 1 2 3. Again 1 2 3. Again 1 2 3. Okay, ಕನ್ನಡ ಹೇಗಿದೆ? What ಕನ್ನಡ says? ಎಲೈ ಬುದ್ಧಿ ಇಲ್ಲದ ಗಲಾತ್ಯದವರೇ. Okay, ತೆಲುಗು ಏಮುಂದಮ್ಮ? ಅವಿವೇಕುಲೈನ. English it says foolish. Paul is angry at them. ಪೌಲನಿಗೆ ಬಹಳ ಕೋಪ ಅವ್ರ ಮೇಲೆ. ಲೇ ಮುಟ್ಟಾಳ್ರಾ, you foolish Galatians, ಲೇ ಮಂದ ಬುದ್ಧಿ ಎಂದಡ ನೀ ಆಡರಿ. You foolish Galatians. ಬುದ್ಧಿ ಇಲ್ಲದ ಗಲಾತ್ಯದವರೇ. If that is serious, ಅದು ಗಂಭೀರವಾಗಿದ್ರೆ one more serious word uses. ಇನ್ನೊಂದು ಗಂಭೀರ ಪದ ಬಳಸ್ತಾನೆ. It's only good in English, not correct in Kannada. ಹೌದು, ಕನ್ನಡದಲ್ಲಿ ಅಷ್ಟು ಸರಿಗಿರಲ್ಲ. You foolish Galatians, who has bewitched you? ಎಲ್ಲ ಈ ಬುದ್ಧಿ ಇಲ್ಲ ಗಲಾತ್ಯದವರೇ, ಯಾರು ನಿಮ್ಮನ್ನು ಮರಳುಗೊಳಿಸಿದರು? ತೆಲುಗುలో ఏముందమ్మా? ಭ್ರಮ ಪೆಟ್ರೆ. ಮರಳು, ಭ್ರಮ is a word used. But in English, ಅದರ ಆಂಗ್ಲ ಪದ it says who bewitched you. ಯಾರು ನಿಮಗೆ ಮಂತ್ರತಂತ್ರ ಮಾಡಿಬಿಟ್ರು. Bewitched means witchcraft. ಯಾರು ಮಾಟ ಮಾಡಿಸ್ಬಿಟ್ರು. Paul is saying, ಪೌಲನು ಹೇಳ್ತಾನೆ, you foolish Galatians, ಬುದ್ಧಿ ಇಲ್ಲದ ಗಲಾತ್ಯದವರೇ, who has done witchcraft on you? ನಿಮ್ಮ ಮೇಲೆ ಯಾರು ಮಾಟ ಮಾಡಿಸ್ಬಿಟ್ಟಾರೆ? Hello. People come and tell you, ನಿಂಗಳ ವೀಟಲ್ಲಿ ಪಿಲ್ಲಿಶೂನ್ಯ ಕಟ್ಟು ಉಂಡಾಯಿ, ನಿಮ್ಮಲ್ಲಿ ಮಂತ್ರ ಆಯ್ತು, ನಿಮ್ಮಲ್ಲಿ ಜಾದೂ ಮಂತ್ರ ಆಯ್ತು, ಎಲ್ಲ ಬರೇ ಈ ಪ್ರಾಫೆಸಿಸ್ ಎಲ್ಲ ಅಂದ್ರೆ ಪೀಪಲ್ ಕಮ್ ಅಂಡ್ ಟೆಲ್ ಯು ದೇರ್ ವಿಚ್ಕ್ರಾಫ್ಟ್ ಇನ್ ಯುವರ್ ಹೌಸ್. ನಿಮ್ಮ ಮನೆಯಲ್ಲಿ ಮಾಟ ಮಾಡಿಬಿಟ್ಟಿದ್ದಾರೆ, ಮಂತ್ರ ಮಾಡಿಬಿಟ್ಟಿದ್ದಾರೆ ಅಂತ ಎಲ್ಲ ಪ್ರವಾದನೆಗಳು ಹಂಗೆ ಬರ್ತಾವೆ. ವಾಟ್ ಇಸ್ ರಿಯಲ್ ವಿಚ್ಕ್ರಾಫ್ಟ್? ಆದ್ರೆ ನಿಜವಾದ ಮಾಟ ಏನ್ರಿ? ಕ್ಯಾನ್ ಬಿಲೀವರ್ಸ್ ಬಿ ಅಂಡರ್ ವಿಚ್ಕ್ರಾಫ್ಟ್? ವಿಶ್ವಾಸಿಗಳು ಮಾಟಕ್ಕೆ ಕೆಳಗೆ ಆಗ್ಲಿಕ್ಕೆ ಸಾಧ್ಯ? Yes. ಹೌದು. How? ಹೇಗೆ? When you leave grace and go into law, that is witchcraft. ಕೃಪೆ ಬಿಟ್ಟು ಧರ್ಮಶಾಸ್ತ್ರಕ್ಕೆ ಹೋದ್ರೆ ಅದೇ ಮಾಟ ಮಂತ್ರ. Hallelujah. Hallelujah. Anybody have King James version? King James version, who's got? Anybody have King James version? Okay, read King James version. Bewitched you. Same word is used, right? ಅದೇ ಪದ. Same. King James version says bewitched you. ಕಿಂಗ್ ಜೇಮ್ಸ್ ಭಾಷಾಂತರದಲ್ಲಿ ಮಾಟ. NIV also bewitched you. NIV ಅಲ್ಲಿ ಕೂಡ ಮಾಟ. Paul is saying, ಪೌಲನು ಹೇಳ್ತಾನೆ, you foolish Galatians, ನೀವು ಬುದ್ಧಿ ಇಲ್ಲದ ಗಲಾತ್ಯದವರೇ, who did witchcraft on you? ನಿಮ್ಮ ಮೇಲೆ ಯಾರೋ ಮಾಟ ಮಾಡಿಬಿಟ್ಟಿದ್ದಾರೆ. Somebody did witchcraft on you. ಯಾರೋ ಮಾಟ ಮಂತ್ರ ಮಾಡಿಬಿಟ್ಟಾರೆ. Listen to me. ಕೇಳಿಸ್ಕೊಳ್ಳಿ. Leaving the message of grace is not something silly.
ಕೃಪಾ ಸಂದೇಶವನ್ನು ಬಿಟ್ಟಿಡುವಂತದ್ದು ಕ್ಷುಲ್ಲಕವಲ್ಲ. Leaving the message of grace, you are entering into witchcraft. ನೀವು ಕೃಪೆಯ ಸಂದೇಶವನ್ನು ಬಿಟ್ರೆ ನೀವು ಮಾಟ ಮಂತ್ರದೊಳಗೆ ಪ್ರವೇಶಿಸ್ತೀರಿ. Hallelujah. 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 Now look what Paul says. ನೋಡಿ ಪೌಲನ ಮುಂದೆ You foolish Galatians, who has bewitched you? Before your very eyes, Jesus Christ was clearly portrayed as crucified. ಎಲೈ ಬುದ್ಧಿ ಇಲ್ಲದ ಗಲಾತ್ಯದವರೇ, ಯಾರು ನಿಮ್ಮನ್ನು ಮಾಟ ಮಂತ್ರಗೊಳಿಸಿದರು, ಯೇಸು ಕ್ರಿಸ್ತನು ಶಿಲುಬೆಗೆ ಹಾಕಿಸಿಕೊಂಡವನಾಗಿ ನಿಮ್ಮ ಕಣ್ಣೆದುರಿನಲ್ಲಿ ವರ್ಣಿಸಲ್ಪಟ್ಟನಲ್ಲವೇ. Hallelujah. Hallelujah. That means ಅಂದ್ರೆ the moment you take your eyes away from the cross and what Jesus did on the cross and you turn to what you are supposed to do, that is become witchcraft. ನೋಡ್ರಿ, ಕ್ರಿಸ್ತನು ಶಿಲುಬೆ ಮೇಲೆ ನಮಗೋಸ್ಕರವಾಗಿ ಏನು ಮಾಡಿದನು ಅನ್ನುವಂಥದ್ದನ್ನು ನೀವು ಕಣ್ಣು ಬಿಟ್ಟು ನಾನು ಏನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನನ್ನ ಮೇಲೆ ನಾನು ಆತ್ಕೊಂಡ್ರೆ ಅದೇ ಮಾಟ ಮಂತ್ರ. My concern, look at me, my concern to you all is, ನಿಮ್ಮೆಲ್ಲರ ಬಗ್ಗೆ ನನ್ನ ಚಿಂತೆ, look at me, ನನ್ನ ಕಡೆ ನೋಡಿ. you will come and hear and listen to me teaching on grace. ನೀವು ಬಂದು ಕೃಪಾ ಬೋಧನೆ ಬಂದು ಕೇಳಿಸ್ಕೊಳ್ತೀರಿ. Then you go back and put on the TV. ನೀವು ಹೋಗಿ ಟಿವಿ ಹಾಕಿದಾಗ And somebody will teach something else. ಬೇರೆಯವರು ಬೇರೆ ಏನೋ ಮಾತಾಡ್ತಾರೆ. And you sit and listen saying, let me see, okay, maybe we should do that also. ನೀವು ಅದು ಪರವಾಗಿಲ್ಲ ಅದನ್ನು ಮಾಡ್ಬೇಕು ಅನ್ಕೊಳ್ತೀರಿ. Look at what Paul says. ಪೌಲನ್ ಏನ್ ಹೇಳ್ತಾನೆ ನೋಡ್ರಿ. How should be our attitude? ನಮ್ಮ ಮನೋಭಾವನೆ ಹೇಗಿರ್ಬೇಕು? Galatians 2. ಗಲಾತ್ಯ 2. We'll read from verse 4 onwards. 4ರಿಂದ. This matter arose because some false brothers had infiltrated our ranks to spy on the freedom we have in Christ Jesus and to make us slaves. ಸಭೆಗೆ ಕಳ್ಳತನದಿಂದ ಸೇರಿಕೊಂಡ ಸುಳ್ಳು ಸಹೋದರರು ಅಲ್ಲಿ ಇದ್ದುದರಿಂದ ಬಲಾತ್ಕಾರ ನಡೆದಿತೆಂಬ ಭಯವಿತ್ತು. ಅವರು ನಮ್ಮನ್ನು ದಾಸತ್ವದೊಳಗೆ ಸಿಕ್ಕಿಸಬೇಕೆಂದು ಕ್ರಿಸ್ತ ಯೇಸುವಿನಲ್ಲಿ ನಮಗೆ ದೊರಕಿರುವ ಸ್ವಾತಂತ್ರ್ಯವನ್ನು ಗೂಢವಾಗಿ ವಿಚಾರಿಸುವುದಕ್ಕೆ ಮರೆಸಿಕೊಂಡು ಬಂದವರು. Hallelujah. Hallelujah. They came to spy on the freedom we have in Jesus Christ. ಯೇಸು ಕ್ರಿಸ್ತನಲ್ಲಿ ನಮಗಿರುವಂತ ಸ್ವಾತಂತ್ರ್ಯವನ್ನು ತಿಳ್ಕೊಳ್ಳೋದಕ್ಕೆ ಅವರು ಗೂಢಚಾರರಾಗಿ ಬಂದರು. Why? ಯಾಕೆ? So that they can make us slaves again. ಯಾಕಂದ್ರೆ ಮತ್ತೆ ನಮ್ಮನ್ನು ಗುಲಾಮರಾಗಿ ಮಾಡ್ಲಿಕ್ಕೆ. Hallelujah. Hallelujah. They look at you. ನಿಮ್ಮನ್ನು ನೋಡಿ. Till last few weeks, these people are okay. ಕಳೆದ ಕೆಲವು ವಾರಗಳು ಇವ್ರು ಚೆನ್ನಾಗಿದ್ರು. They are depending on holy days. ಅವರು ಪವಿತ್ರ ದಿನಗಳ ಮೇಲೆ ಹತ್ಕೊಂಡು, and they were depending on the dress they wear. ನಾವು ಧರಿಸಿಕೊಂಡಂತ ವಸ್ತ್ರದ ಮೇಲೆ ಹತ್ಕೊಂಡು, and they are depending upon their good works. ಅವರ ಪುಣ್ಯ ಕಾರ್ಯಗಳ ಮೇಲೆ ಹತ್ಕೊಂಡು, now suddenly they are depending on the grace. ಇದ್ದಕ್ಕಿದ್ದಂತೆ ಅವ್ರ ಕೃಪೆ ಮೇಲೆ ಹತ್ಕೊಂಡ್ಬಿಟ್ರು. and they are smiling now. ಅವರು ಮುಗುಳ್ನಗೆ ಬಿಡ್ತಾ ಇದ್ದಾರೆ. they are smiling now. ಅವ್ರೀಗ ಮುಗುಳ್ನಗೆ, they are enjoying their life now. ಅವರು ಜೀವನ ಅನುಭವಿಸ್ತಿದ್ದಾರೆ. they are wearing good clothes now. ಈಗ ಒಳ್ಳೆ ವಸ್ತ್ರ ಧರಿಸಿಕೊಳ್ತಿದ್ದಾರೆ. they are sleeping now. ಚೆನ್ನಾಗಿ ನಿದ್ದೆ ಮಾಡ್ತಿದ್ದಾರೆ. they are eating now. ಚೆನ್ನಾಗಿ ತಿಂತಿದ್ದಾರೆ. so they are free now. ಈಗ ಸ್ವತಂತ್ರ. they want to spy the freedom. ಈ ಸ್ವತಂತ್ರವನ್ನು ಅವರು ನಿಗೂಢವಾಗಿ ನೋಡಿ, so that they want to make us slaves again. ಮತ್ತೆ ಗುಲಾಮರಾಗಿ ಮಾಡ್ಲಿಕ್ಕೆ. Hallelujah. Hallelujah. in Paul's days, ಪೌಲನ ದಿನಗಳಲ್ಲಿ there were people that ಕೆಲವು ಜನರು ಹಾಗಿದ್ರು. what did Paul say? ಪೌಲನ್ ಹೇಳಿದ್ದೇನ್ರಿ? look, it says here, ಇಲ್ಲಿ ಹೇಳಲಾಗಿದೆ, verse 5, 5ನೇ ವಚನ. we did not give it them for a moment. ಅವರಿಗೆ ನಾವು ಒಂದು ಗಳಿಗೆ ಕೂಡ ಸಮ್ಮತಿಸಲಿಲ್ಲ. Hallelujah. Hallelujah. తెలుగులో ముందుమా, ఒక్క గడియ అయినను పడలేదు. ಒಂದು ಗಳಿಗೆ ಆದ್ರೂ ನಾವು ಒಳಪಡಲಿಲ್ಲ. we did not submit to them even for a moment. ನಾವು ಒಂದು ಗಳಿಗೆ ಕೂಡ ಅವರಿಗೆ ಅಧೀನವಾಗಲಿಲ್ಲ. Hallelujah. Hallelujah. one moment also you should not listen to anybody telling you you must follow the law. ನೀವು ಧರ್ಮಶಾಸ್ತ್ರ ಹಿಂಬಾಲಿಸಬೇಕಂತ ಹೇಳ್ಬಿಟ್ಟು ಯಾರಾದ್ರೂ ಹೇಳಿದ್ರೆ ಒಂದು ಕ್ಷಣ ಸಹ ನೀವು ಅಧೀನವಾಗಬಾರದು. 1 minute, 1 moment also. ಒಂದು ಕ್ಷಣ ಸಹ, ಗಳಿಗೆ ಸಹ. Hallelujah. ಒಂದು ಗಳಿಗೆ ಕೂಡ ಇರಬಾರದು. can you hear an amen? Amen. Hallelujah. Hallelujah. 1 moment also. ಒಂದು ಗಳಿಗೆ ಸಹ ಒಳಬಾರದು. why? ಯಾಕೆ? when you don't
give it even for one moment also. ನೀವು ಒಂದು ಗಳಿಗೆ ಕೂಡ ನೀವು ಅಧೀನವಾಗದಿದ್ರೆ, We did not give it them for a moment so that the truth of the gospel might remain with you. ಸುವಾರ್ತೆಯ ಸತ್ಯವು ನಿಮ್ಮಲ್ಲಿ ಸ್ಥಿರವಾಗಿರಬೇಕಂತೇಳಿ. Hallelujah. ಹಲ್ಲೆಲೂಯಾ, Hallelujah. ಹಲ್ಲೆಲೂಯಾ. How many of you want the truth of the gospel to remain in you? ಸುವಾರ್ತೆಯ ಸತ್ಯ ನಿಮ್ಮಲ್ಲೇ ಇರ್ಲಿಕ್ಕೆ ಎಷ್ಟು ಜನ ಇಷ್ಟಪಡ್ತೀರಿ? Can you see the hand up? ಕೈ ಎತ್ರಿ. Say with me, I want the truth of the gospel to remain in me. Say with me. I want the truth of the gospel. Say loudly, I want I want the truth of the gospel truth of the to gospel remain in me. remain Say in loudly, I want I want the truth of the gospel truth of the to gospel remain in me. to remain in me. Hallelujah. Hallelujah. How does it happen? ಇದು ಹೇಗಾಗ್ತದೆ? When you don't give a one moment also to those who teach you the law. ಈ ನಿಯಮವನ್ನು ಬೋಧಿಸುವವರಿಗೆ ಒಂದು ಗಳಿಗೆ ಕೂಡ ನೀವು ಒಪ್ಪಿಸಿ ಕೊಡದೆ ಇದ್ದಾಗ. Can hear an amen? Amen. Can hear an amen? Amen. Don't say, let's sit and listen to what they have to say also. ಕೂತ್ಕೊಂಡು ಅವ್ರು ಏನ್ ಹೇಳ್ತಾರೆ ಅದನ್ನೂ ಕೇಳಿಸ್ಕೊಳ್ಳೋಣ ಅಂತ. God said, don't even give them one moment also. ದೇವ್ರು ಹೇಳಿದ್ರು ಒಂದು ಗಳಿಗೆ ಕೂಡ ಒಪ್ಪಿಸ್ಕೊಡ್ಬೇಡ್ರಿ. If you leave the truth of gospel of Jesus, go to the law. ನೀವು ಯೇಸು ಕ್ರಿಸ್ತನ ಸುವಾರ್ತೆಯ ಕೃಪೆ ಸತ್ಯವನ್ನು ಬಿಟ್ಟು ನಿಯಮಕ್ಕೆ ಹೋದ್ರೆ Two things will happen. ಎರಡು ವಿಷಯ ಆಗ್ತದೆ. Number one, you are a fool. ಒಂದು ಬುದ್ಧಿಹೀನ. Number two, ಎರಡನೇದು you are bewitched. ನೀವು ಮಾಟಕ್ಕೆ ಒಳಗಾದವರು. Can you hear an amen? Amen. Can you hear an amen? Amen. Hallelujah. Hallelujah. You know, that's why Paul says, ಅದಕ್ಕೆ ಪೌಲನು ಹೇಳ್ತಾನೆ, who has bewitched you, Galatians? ಗಲಾತ್ಯದವರೇ ನಿಮ್ಗೆ ಯಾರು ಮಾಟ ಮಂತ್ರ ಮಾಡಿಬಿಟ್ಟಿದ್ದು? Why? ಯಾಕೆ? Read 3:10. Galatians 3:10. ಗಲಾತ್ಯ 3:10. All who rely on observing the law are very blessed. ನೇಮ ನಿಷ್ಠೆಗಳನ್ನು ಆಧಾರ ಮಾಡಿಕೊಳ್ಳುವವರೆಲ್ಲರೂ ಬಹಳ ಆಶೀರ್ವಾದ ಹೊಂದಿದವರು. Hello? What's in your Bible? ನಿಮ್ ಬೈಬಲ್ ನಲ್ಲಿ ಏನಿದೆ? Say loudly. ಗಟ್ಟಿಗೆ. Come on, I'll say 1, 2, 3. Everybody should read this. 1, 2, 3 ಅಂದ ತಕ್ಷಣ Okay. ಎಲ್ಲರೂ 3:10. 1, 2, 3. Come on. ಎಲ್ಲರೂ Say it again. 1, 2, 3. ನೇಮ ನಿಷ್ಠೆಗಳನ್ನು ಆಧಾರ ಮಾಡಿಕೊಳ್ಳುವ ಎಲ್ಲರೂ ಶಾಪಾಧೀನರ. Again. 1, 2, 3. ನೇಮ ನಿಷ್ಠೆಗಳನ್ನು ಆಧಾರ ಮಾಡಿಕೊಳ್ಳುವ ಎಲ್ಲರೂ One last time. 1, 2, 3. ನೇಮ ನಿಷ್ಠೆಗಳನ್ನು ಆಧಾರ ಮಾಡಿಕೊಳ್ಳುವ ಎಲ್ಲರೂ ಶಾಪಾಧೀನರಾಗಿದ್ದಾರೆ. Hallelujah. ಹಲ್ಲೆಲೂಯಾ. So what will happen when you follow the law? ಧರ್ಮಶಾಸ್ತ್ರ ಹಿಂಬಾಲಿಸಿ ಏನಾಗ್ತದ್ರಿ? Huh? Cursed. ಶಾಪ. Cursed. ಶಾಪ. When you are cursed, ಶಾಪಗ್ರಸ್ತರಾದಾಗ witchcraft can come. ಆ ಮಾಟ ಮಂತ್ರ ಬಂದೇ ಬಿಡ್ತದೆ. Demons can come. ದೆವ್ವ ಬಂದು ಬಿಡ್ತದೆ. People who are cursed, demons will come into their life. ಶಾಪಗ್ರಸ್ತರಾದಂತವರ ಜೀವನದಲ್ಲಿ ದೆವ್ವಗಳು ಬಂದ್ಬಿಡ್ತಾವ್ರಿ. Because you are under a curse. ಯಾಕಂದ್ರೆ ಶಾಪಕ್ಕೆ ಅಧೀನರಾಗಿದ್ದೀರಿ. The Bible says here, ಬೈಬಲ್ ಇಲ್ಲಿ ಹೇಳಿದೆ, all those who follow the law are under curse. ನಿಯಮ ನಿಷ್ಠೆಗಳನ್ನು ಪಾಲಿಸೋರು ಎಲ್ಲರೂ ಶಾಪಾಧೀನರಾಗಿದ್ದಾರೆ. But the joyful news is, ಆದರೆ ಹರ್ಷಕರವಾದದ್ದು, all who rely on observing the law are under curse, for it is written, cursed is everyone who does not continue to do every written in the book of the law. ನೇಮ ನಿಷ್ಠೆಗಳನ್ನು ಆಧಾರ ಮಾಡಿಕೊಳ್ಳುವವರೆಲ್ಲರೂ ಶಾಪಾಧೀನರಾಗಿದ್ದಾರೆ. ಹೇಗಂದ್ರೆ ಧರ್ಮಶಾಸ್ತ್ರ ಗ್ರಂಥದೊಳಗೆ ಬರೆದಿರುವವುಗಳನ್ನೆಲ್ಲ ನಿತ್ಯವೂ ಕೈಕೊಳ್ಳದಿರುವ ಪ್ರತಿಯೊಬ್ಬನು ಶಾಪಗ್ರಸ್ತನೆಂದು ಶಾಸ್ತ್ರವು ಹೇಳುತ್ತದೆ. Clearly, no one is justified before God by the law, because the righteous will live by faith. ಕರ್ಮ ಮಾರ್ಗದಿಂದ ಯಾವನು ದೇವರ ಸನ್ನಿಧಿಯಲ್ಲಿ ನೀತಿವಂತನಾಗುವುದಿಲ್ಲವೆಂಬುದು ಸ್ಪಷ್ಟವಾಗಿದೆ. ಯಾಕಂದ್ರೆ ನೀತಿವಂತನು ನಂಬಿಕೆಯಿಂದಲೇ ಬದುಕುವನು. Can you hear an amen? ಆಮೆನ್. Hallelujah. Hallelujah. How will the righteous man live? ನೀತಿವಂತನ ಬದುಕೋದು ಹೇಗೆ? Number one, ಮೊದಲನೇದು, only because of faith you become righteous. ಆ ನೀತಿಯ ನಂಬಿಕೆ ನಿಮಿತ್ತವೇ ನೀವು ನೀತಿವಂತರಾದದ್ದು. Yes, yeah. ಹೌದಲ್ರಿ? Yes or no? ಹೌದಲ್ರಿ? You believe in what you put faith in what Jesus did, that faith makes you righteous. ಯೇಸು ಮಾಡಿದ್ರಲ್ಲಿ ನಂಬಿಕೆ ಇಟ್ಟಿದ್ರಿಂದ ಆ ನಂಬಿಕೆ ನಿಮ್ಮ ನೀತಿವಂತನಾಗಿ It ಮಾಡಿತು. makes you right before God. ದೇವರ ಮುಂದೆ ನೆಟ್ಟ ನಿಲ್ಲುವಂತೆ ಮಾಡಿತು. And that life, ಆ ಜೀವನ you must continue to live by faith itself. ನಂಬಿಕೆಯಿಂದಲೇ ಅಂತ ಜೀವನ ಬದುಕೊಂಡಿರ್ಬೇಕು. Hallelujah. Hallelujah. I am born again by faith.
ನಾನು ಹೊಸದಾಗಿ ಹುಟ್ಟಿದ್ದು ನಂಬಿಕೆಯಿಂದ, and I live by faith also. ನಾನು ಬದುಕೋದು ನಂಬಿಕೆಯಿಂದ. Can you hear an amen? ಆಮೆನ್. I am born again by faith. ನಾನು ಹೊಸದಾಗಿ ಹುಟ್ಟಿದ ನಂಬಿಕೆಯಿಂದ, I live by the law. ನಾನು ನಿಯಮದಿಂದ ಬದುಕ್ತೇನೆ. That is not possible. ಅದು ಸಾಧ್ಯ ಇಲ್ಲ. Can you hear an amen to this? ಆಮೆನ್. I am born again by faith. ನಾನು ನಂಬಿಕೆಯಿಂದ ಹೊಸದಾಗಿ I ಹುಟ್ಟಿದ್ದು, live by faith. ನಾನು ಬಾಳೋದು ನಂಬಿಕೆಯಿಂದ. Say with me, I am born again by faith. Born again by faith. I made righteous by faith, Made righteous by faith. and I live by faith. By faith. Hallelujah. 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 And read again what Paul said here. ಪೌಲನ್ ಹೇಳಿದ ಮಾತು ಓದೋಣ್ರಿ. Galatians chapter 2. ಗಲಾತಿ 2 We'll read verse 20. 20. Galatians 2:20. ಗಲಾತಿ 2:20. I have been crucified with Christ, and I no longer live, but Christ lives in me. This life I live in the body, I live by the law of Moses. Huh? How do I live by love? Okay, everybody read loudly. I'll say 1, 2, 3. Everybody should read. Okay? 2:20. 1, 2, 3. Come on. ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿ ಎದ್ದುಕೊಂಡಿದ್ದೇನೆ. ಇನ್ನು ಜೀವಿಸುವ ನಾನಲ್ಲ, ಕ್ರಿಸ್ತನ್ ನನ್ನಲ್ಲಿ ಜೀವಿಸ್ತಾನೆ. ಈಗ ಶರೀರದಲ್ಲಿರುವ ನಾನು ಜೀವಿಸುವುದು ಹೇಗಂತ ದೇವಕುಮಾರನ ಮೇಲೆ ನಂಬಿಕೆ ಇದ್ದರೆ. Hallelujah. Hallelujah. The life I now live, I live by faith in the Son of God who loved me and gave himself for me. ನನ್ನನ್ನು ಪ್ರೀತಿಸಿ ನನಗಾಗಿ ಒಪ್ಪಿಸಿಕೊಟ್ಟ ಆತನ ಮೇಲನ ನಂಬಿಕೆಯಿಂದಲೇ ನಾನು ಈಗ ಬದುಕುತ್ತಿದ್ದೇನೆ. Can you hear a loud amen? ಆಮೆನ್. You know the old Rambabu, ಹಳೆ ರಾಂಬಾಬು ಅವರು under curse, ಶಾಪಗ ಅಧೀನವಾಗಿ, because I did not follow the law, I was cursed. ನಾನು ಧರ್ಮಶಾಸ್ತ್ರ ಪಾಲಿಸಲಿಲ್ಲ, ಅದಕ್ಕೆ ಶಾಪಗ್ರಸ್ತ. That Rambabu ಆ ರಾಂಬಾಬು crucified with Christ. ಕ್ರಿಸ್ತನೊಂದಿಗೆ ಶಿಲುಬೆ ಹಾಕಲ್ಪಟ್ಟ. He is gone. ಆತನು ಹೋದ್ನು. This new one, ಹೊಸಬನು, I live by the faith in the Son of God, Jesus Christ. ಕರ್ತನಾದ ಯೇಸು ಕ್ರಿಸ್ತನ ಮೇಲಿನ ನಂಬಿಕೆಯಿಂದ ಬದುಕೋದು. Can you hear a loud amen? ಆಮೆನ್. Say with me, I am righteous by faith, Righteous by faith. and I live by faith. I live by faith. Hallelujah. 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 Whatever Paul says here, ಪೌಲನು ಇಲ್ಲಿ ಏನೇ ಹೇಳಿದ್ರು, you know, he says very clearly, he says, I live by the faith in Son of God. ಬಹಳ ಸ್ಪಷ್ಟವಾಗಿ ಆತನ ಇಲ್ಲಿ ಹೇಳ್ತೀನಿ, ನಾನು ಜೀವಿಸೋದು ಹೇಗಂದ್ರೆ ದೇವಕುಮಾರನ ಮೇಲಿನ ನಂಬಿಕೆಯಿಂದಲೇ. Can you hear a loud amen? ಗಟ್ಟಿ ಆಮೆನ್. Hallelujah. Hallelujah. That's why Paul said, ಅದಕ್ಕೆ ಪೌಲನ್ ಹೇಳ್ತಾನೆ, you heard about all these things. ಇದೆಲ್ಲ ಕೇಳಿಸ್ಕೊಂಡ್ರಿ. Now I want to talk about 2 women. ಈಗ ಇಬ್ಬರು ಸ್ತ್ರೀಯರ ಬಗ್ಗೆ ಮಾತಾಡ್ತೀನಿ. 2 gardens, 2 ತೋಟಗಳು, 2 trees, 2 ಮರಗಳು, 2 ministries, 2 ಸೇವೆಗಳು, 2 sons, 2 ಪುತ್ರರು, 2 women. 2 ಸ್ತ್ರೀಯರು. Hallelujah. Hallelujah. Who are the 2 women? ಯಾರು? Come with me. Galatians 4:21. ಗಲಾತ್ಯ 4:21. Tell me, you who want to be under the law, are you not aware of what the law says? ಧರ್ಮಶಾಸ್ತ್ರಾಧೀನರಾಗುವುದಕ್ಕೆ ಮನಸ್ಸುಳ್ಳವರೇ, ಧರ್ಮಶಾಸ್ತ್ರಕ್ಕೆ ಕಿವಿಗೊಡುವುದಿಲ್ಲವೋ ನನಗೆ ಹೇಳ್ರಿ. For it is written that Abraham had 2 sons, one by a slave woman, other by a free woman. ಅದರಲ್ಲಿ ಬರೆದಿರುವುದೇನೆಂದ್ರೆ, ಅಬ್ರಹಾಮನಿಗೆ 2 ಮಕ್ಕಳಿದ್ದರು, ಒಬ್ಬನು ತೊತ್ತಿನಿಂದ ಹುಟ್ಟಿದವನು, ಒಬ್ಬನು ಧರ್ಮಪತ್ನಿಯಿಂದ ಹುಟ್ಟಿದವನು. His son by the slave woman was born in ordinary way, but the son by the free woman was born as a result of a promise. ತೊತ್ತಿನ ಮಗನು ಸ್ವಾಭಾವಿಕವಾಗಿ ಹುಟ್ಟಿದನು, ಧರ್ಮಪತ್ನಿಯ ಮಗನು ವಾಗ್ದಾನದ ಫಲವಾಗಿ ಹುಟ್ಟಿದನು. These things may be taken figuratively, for the women represent 2 covenants. One covenant is from Mount Sinai and bear children who are to be slaves. This is Hagar. ಈ ಸಂಗತಿಗಳು ಉಪಮಾನವಾಗಿವೆ. ಹೇಗಂದ್ರೆ, ಆ 2 ಸ್ತ್ರೀಯರು 2 ಒಡಂಬಡಿಕೆಗಳೇ. ಒಂದು ಒಡಂಬಡಿಕೆ ಸೀನಾಯಿ ಪರ್ವತದಿಂದ ಉತ್ಪನ್ನವಾಗಿ ದಾಸತ್ವದಲ್ಲಿರಬೇಕಾದ ಮಕ್ಕಳನ್ನು ಹೆರುವಂತದ್ದು, ಅದೇ. Hallelujah. Hallelujah. Look at me. ನನ್ನ ಕಡೆ ನೋಡಿ. Abraham had 2 wives. ಅಬ್ರಹಾಮನಿಗೆ 2 ಹೆಂಡತಿಯರಿದ್ದರು, Sarah, ಸಾರಳು, Hagar. ಹಾಗಾರ್. Yes or no? ಹೌದಲ್ರಿ? Yes or no? ಹೌದಲ್ರಿ? Now, ಈಗ
Paul says, ಪೌಲನು ಹೇಳ್ತಾನೆ, these two women represent two covenants. ಈ ಇಬ್ಬರು ಸ್ತ್ರೀಯರು ಇಬ್ಬರು ಒಡಂಬಡಿಕೆಗಳನ್ನು ಪ್ರತಿನಿಧಿಸ್ತಾರೆ. Hagar represent a covenant of old covenant, which is give birth to son of slaveries. ಈ ಒಂದು ದಾಸತ್ವದ ಮಕ್ಕಳನ್ನು ಹಡಿಯುವಂತೆ ಮಾಡಿದಂತ ಹಳೆ ಒಡಂಬಡಿಕೆಯನ್ನು ಸೂಚಿಸುತ್ತದೆ. That means everybody under the law are all in slavery. ಅಂದ್ರೆ ಧರ್ಮಶಾಸ್ತ್ರಾಧೀನವಾದವರೆಲ್ಲರೂ ದಾಸತ್ವದ ಕೆಳಗೆ. But the second woman, ಆದ್ರೆ ಎರಡನೇ ಸ್ತ್ರೀ, the child born to her, ಆಕೆಗೆ ಹುಟ್ಟಿದಂತ ಮಗು was born out of the promise. ಅದು ವಾಗ್ದಾನದಿಂದ ಹುಟ್ಟಿದ್ದು. Can you hear an amen? ಆಮೆನ್. Hallelujah. Hallelujah. The first one born of the flesh and slavery. ಮೊದಲನೇದು ಆ ದಾಸತ್ವ ಮಾಂಸದಲ್ಲಿ ಹುಟ್ಟಿದಂತ. Second is born of the promise. ಎರಡನೇದು ವಾಗ್ದಾನದಿಂದ ಹುಟ್ಟಿದ್ದು. Can you hear a loud amen? ಆಮೆನ್. Hallelujah. Hallelujah. And now listen to this carefully. ಇದನ್ನ ಲಕ್ಷ್ಯ ಕೊಟ್ಟು ಕೇಳ್ರಿ. Some people say, ಯಾರು ಹೇಳ್ತಾರೆ, Ramabana, we will allow both to stay together. ಇಬ್ಬರು ಒಟ್ಟಿಗೆ ಇರುವಂತೆ ನಾವು ಅನುಮತಿಸ್ತೇವೆ. We'll keep the law also. ನಿಯಮನೂ ಇಟ್ಕೊಳ್ತೇವೆ. We'll keep the grace also. ರೂಪೇನೂ ಇಟ್ಕೊಳ್ತೇವೆ. Both we will keep together. ಎರಡು ಒಟ್ಟಿಗೆ ಇಟ್ಕೊಳ್ತೇವೆ. Look what the Bible says here. ಬೈಬಲ್ ಏನ್ ಹೇಳುತ್ತೆ ನೋಡಿ. Look what the Bible says here. ಬೈಬಲ್ ಏನ್ ಹೇಳ್ತದೆ ನೋಡ್ರಿ. We'll read verse 26. 26. But the Jerusalem that's above is free. She is our mother. For it is written, be glad, O barren woman who bears no children. Break forth and cry aloud, you who have no labor pain, because more are children of desolate women than who has a husband. ಆದರೆ ಮೇಲಣ ಯೆರೂಸಲೇಮ್ ಎಂಬವಳು ಸ್ವತಂತ್ರವಳು, ಇವಳು ನಮಗೆ ತಾಯಿ, ಹೆರದ ಬಂಜಿ ಆನಂದವಾಗಿರು, ಪ್ರಸವ ವೇದನೆ ಇಲ್ಲದವಳೆ ಸ್ವರವೆತ್ತಿ ಕೂಗು, ಗಂಡನುಳ್ಳವಳಿಗಿಂತ ಗಂಡ ಬಿಟ್ಟವಳಿಗೆ ಮಕ್ಕಳು ಹೆಚ್ಚು. Verse 28. 28. Now you brothers are like Esau, children of the law. ಸಹೋದರರೇ, ನಾವು ಈಗ ಈಸಾವನಂತೆ ನಾವು ನಿಯಮದ ಫಲವಾಗಿದ್ದೇವೆ. Is it say in the Bible? ಬೈಬಲ್ ನಲ್ಲಿ ಹಂಗಿದ್ಯಾ? Hello? Is it in the Bible? ಬೈಬಲ್ ನಲ್ಲಿ ಇದೆಯಾ? Bible says here, ಬೈಬಲ್ ಇಲ್ಲಿ ಹೇಳಿದೆ, now you brothers like Isaac are children of promise. ಸಹೋದರರೇ, ನಾವು ಇಸಾಕನಂತೆ ವಾಗ್ದಾನದ ಫಲವಾಗಿ ಹುಟ್ಟಿದ ಮಕ್ಕಳು. Hallelujah. Hallelujah. Say with me, I am a child of the promise. I am a child of the promise. Say loudly, I am the child of the promise. I am the child of the Say it again, I am a child of the promise. child of the promise. I am not a child of the slave. I am not the child of the slave. I am the child of the promise. Child of the promise. Can you hear a loud amen? Amen. ಅನ್ನ ಕನ್ನಡದಾಗ ಹೇಳ್ಸೋಣ. ನಾನು ವಾಗ್ದಾನದ ಫಲವಾಗಿದ್ದೇನೆ, ನಾನು ದಾಸತ್ವದ ಫಲವಾಗಿಲ್ಲ. ಜೋರಾಗಿ ಹೇಳ್ರಿ. ಗಟ್ಟಿಗೆ, ನಾನು ವಾಗ್ದಾನದ ಫಲವಾಗಿದ್ದೇನೆ, ನಾನು ದಾಸತ್ವದ ಫಲವಾಗಿಲ್ಲ. Give Jesus a clap and praise the Lord. ಯೇಸುವಿಗೆ ದೊಡ್ಡ ಚಪ್ಪಾಳೆ, ಸ್ತೋತ್ರ. Now look at me. ನನ್ನ ಕಡೆ ನೋಡಿ. You know why I'm bringing this? ಇದನ್ನ ಯಾಕೆ ನಾನು ತರ್ತಿದ್ದೇನೆ? This is very important what I'm saying. ಬಹು ಪ್ರಾಮುಖ್ಯ ನಾನು ಹೇಳೋದು. This will set the foundation for a next teaching how we are going to walk in freedom in grace. ನಾವು ಕೃಪೆಯಲ್ಲಿ ಸ್ವತಂತ್ರವಾಗಿ ನಡೆಯೋದು ಹೇಗೆ ಅನ್ನೋದಕ್ಕೆ ಇವು ಅಸ್ತಿವಾರ. Now we are not slave. ನಾವು ಗುಲಾಮರಲ್ಲ. What's the meaning of slave? ಗುಲಾಮರ ಅರ್ಥ ಏನು? Slave means ಗುಲಾಮ್ ಅಂದ್ರೆ no freedom. ಸ್ವಾತಂತ್ರ್ಯವಿಲ್ಲ. Yes or no? ಹೌದಲ್ರಿ? Listen to me. ಕೇಳಿಸ್ಕೊಳ್ಳಿ. Not servant. ಅಂದ್ರೆ ಸೇವಕನ ಅಲ್ಲ, slave. ದಾಸನು. Big difference, servant and slave. ಸೇವಕನಿಗೂ ಗುಲಾಮನಿಗೂ ದೊಡ್ಡ ವ್ಯತ್ಯಾಸ. Servant will work for 7-8 hours and go back home. 7-8 ತಾಸು ದಾಸರು ಕೆಲಸ ಮಾಡಿ ಹೋಗ್ಬಿಡ್ತಾರೆ. Slave, ಆದ್ರೆ ಗುಲಾಮ 24/7 they have to listen to what you say. 24 ತಾಸು ಮತ್ತು 7 ದಿವಸ ಅವರು ಕೇಳಿಸ್ಕೊಂಡು ಇರ್ಲೇಬೇಕು ಗುಲಾಮ. They put chains. ಸರ್ಪಣೆ ಕಟ್ತಾರೆ. They have no free will. ಅವರಿಗೆ ಸ್ವತಂತ್ರ ಚಿತ್ತ ಇಲ್ಲ. Always somebody with a stick control them, they should do it. ಯಾವಾಗಲೂ ಒಂದು ಕೋಲು ಇಟ್ಕೊಂಡು ನಿಯಂತ್ರಿಸ್ತಾರೆ, ಅವ್ರು ಮಾಡ್ಕೊಂಡು ಇರ್ಲೇಬೇಕು. That is called slave. ಅದೇ ಗುಲಾಮತನ. Hallelujah. Hallelujah. We are not children of slavery. ನಾವು ಗುಲಾಮಗಿರಿಯ ಮಕ್ಕಳಲ್ಲ. Can you hear an amen? Amen. That means ಅಂದ್ರೆ nothing can make you slave. ಯಾವುದು ಕೂಡ ನಿಮ್ಮನ್ನು ಗುಲಾಮರಾಗಿ ಮಾಡ್ಲಿಕ್ಕೆ ಆಗಲ್ಲ.
Only those who are under the law, ನಿಯಮಕ್ಕೆ ಕೆಳಗಿದ್ದವ್ರು ಮಾತ್ರ, they are the people controlled by this sin, that sin, this problem and that problem. ಈ ಸಮಸ್ಯೆ ಆ ಸಮಸ್ಯೆ, ಈ ಪಾಪ ಆ ಪಾಪದಿಂದ ನಿಯಂತ್ರಿಸಲ್ಪಡ್ತಾರೆ. They are because they are children of the slavery. ಯಾಕಂದ್ರೆ ಗುಲಾಮಗಿರಿಯ ಮಕ್ಕಳವರು. But we are ಆದ್ರೆ ನಾವು children of the promise. ನಾವು ವಾಗ್ದಾನದ ಫಲ. Can you hear a loud amen? ಗಟ್ಟಿ ಆಮೆನ್. Hallelujah. Hallelujah. That is why ಅದಕ್ಕೆ nothing can make you a slave. ಯಾವುದು ನಿಮ್ಮನ್ನು ದಾಸರಾಗಿ ಮಾಡ್ಲಿಕ್ಕೆ Say with me, I am not a child of the slave. I am a free child. Hallelujah. 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 That is why ಅದಕ್ಕೆ sickness cannot control you. ಆದ ಕಾರಣ ರೋಗ ನಮ್ಮ ನಿಯಂತ್ರಿಸಲಿಕ್ಕೆ ಆಗಲ್ಲ. Sin cannot control you. ಪಾಪ ನಮ್ಮ ನಿಯಂತ್ರಿಸಲಿಕ್ಕೆ ಆಗಲ್ಲ. Curse cannot control you. ಶಾಪ ನಮ್ಮ ನಿಯಂತ್ರಿಸಲಿಕ್ಕೆ ಆಗಲ್ಲ. Poverty cannot control you. ಬಡತನ ನಮ್ಮ ನಿಯಂತ್ರಿಸಲಿಕ್ಕೆ ಆಗಲ್ಲ. Why? ಯಾಕೆ? You don't belong to slave woman. ನೀವು ಗುಲಾಮಸ್ಥರಿಗೆ ಸೇರಿಲ್ಲ. You belong to sons of promise. ವಾಗ್ದಾನ ಮಕ್ಕಳಿಗೆ ಸೇರಿದಿರಿ. Can I hear a loud amen? ಗಟ್ಟಿ ಆಮೆನ್. Hallelujah. Hallelujah. If you don't know this, ಇದು ನಿಮ್ಗೆ ಗೊತ್ತಿಲ್ಲದಿದ್ರೆ the devil will deceive you saying, ಸೈತಾನ್ ನಿಮ್ಮನ್ನು ವಂಚಿಸ್ತಾನೆ ಹೇಳಿ, you cannot come out of the sin. ಈ ಪಾಪದಿಂದ ಹೊರಗೆ ಬರ್ಲಿಕ್ಕೆ ಆಗಲ್ಲ. You cannot. ನೀನ್ ಆಗಲ್ಲ. You are a slave. ನೀನ್ ಗುಲಾಮ. That means ಅಂದ್ರೆ you cannot control, you cannot stop from smoking. ನೀನ್ ಧೂಮಪಾನ ಮಾಡೋದನ್ನ ನಿಯಂತ್ರಿಸಕ್ಕೆ ಆಗಲ್ಲ. You are a slave. ನೀನ್ ಗುಲಾಮ. You cannot control yourself from drinking. ನೀನು ಮದ್ಯಪಾನದಿಂದ ನಿಯಂತ್ರಿಸಲಿಕ್ಕೆ ಆಗಲ್ಲ. You cannot control yourself from doing this. ಇದನ್ನ ಮಾಡೋದ್ರಿಂದ ನಿಯಂತ್ರಿಸಕ್ಕೆ ಆಗಲ್ಲ. This sin I cannot control. ಈ ಪಾಪ ನನಗೆ ನಿಯಂತ್ರಿಸಕ್ಕೆ ಆಗಲ್ಲ. Why? ಯಾಕೆ? You think you are a slave. ಯಾಕಂದ್ರೆ ನೀನ್ ಅನ್ಕೊಂಡಿ ನೀನ್ ಗುಲಾಮ. But the good news is, ಆದ್ರೆ ಶುಭವಾರ್ತೆ, when you follow Jesus, ಯೇಸುವನ್ನು ಹಿಂಬಾಲಿಸಿದ್ರೆ, you are not under the law, under the slave woman. ನೀನು ನಿಯಮ ಕೆಳಗಿಲ್ಲ, ಗುಲಾಮ ಸ್ತ್ರೀ ಕೆಳಗೂ ಇಲ್ಲ. You are a child of the promise. ವಾಗ್ದಾದ ಮಗು. Hallelujah. 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 Come on, give Jesus a clap. ಯೇಸುವಿಗೆ ದೊಡ್ಡ ಚಪ್ಪಾಳೆ. Come on, give Jesus a clap and praise the Lord. ಯೇಸುವಿಗೆ ದೊಡ್ಡ ಚಪ್ಪಾಳೆ, ಸ್ತೋತ್ರ. Look at what Paul says here. ಪೌಲನು ಇಲ್ಲಿ ಹೇಳೋದು ನೋಡಿ. Look what God's word says. ದೇವರ ವಾಕ್ಯ ಹೇಳೋದು Amazing here. ಅತಿಶಯ ರೀಲಿ. Verse 29. 29ನೇ ವಚನ. At that time, the son born in the ordinary way persecuted the son born by the power of the Spirit. It is the same now. ಆದರೆ ಪೂರ್ವದಲ್ಲಿ ಸ್ವಾಭಾವಿಕವಾಗಿ ಹುಟ್ಟಿದವನು ದೇವರಾತ್ಮ ಬಲದಿಂದ ಹುಟ್ಟಿದವನನ್ನು ಹಿಂಸೆ ಪಡಿಸುತ್ತಿದ್ದಂತೆಯೇ ಈಗಲೂ ಅದೇ. Anybody teach on grace, the whole world will condemn them. ಯಾರೇ ಕೃಪೆ ಬಗ್ಗೆ ಬೋಧಿಸಿದ್ರೆ ಇಡೀ ಲೋಕನೇ ಅಪರಾಧಿ ಅಂತ ದೂಷಿಸ್ತದೆ. Rambabu is teaching grace and telling people to go on sin. ರಾಂಬಾಬು ಅವರು ಕೃಪೆ ಬಗ್ಗೆ ಬೋಧಿಸೋದು ಜನರನ್ನು ಹೋಗಿ ಪಾಪ ಮಾಡು ಅಂತ ಹೇಳ್ದಂಗೆ. He is not saying you shall not, you shall not, you shall not. ಅದನ್ನ ಮಾಡಬೇಡ 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 ಅಂತ ಅವ್ರು ಹೇಳ್ತಾ ಇಲ್ಲ. He is not doing it. ಹೌದು, ಅದನ್ನ ಮಾಡ್ತಾ ಇಲ್ಲ. Son born of a slave woman will always persecute the son born of the promise. ಈ ದಾಸಿಯಿಂದ ಗುಲಾಮಳಿಂದ ಹುಟ್ಟಿದಂತ ಆ ಪುತ್ರ ಯಾವಾಗಲೂ ಸ್ವತಂತ್ರವಾಗಿ ಹುಟ್ಟಿದಂತ ಮಕ್ಕಳನ್ನ ಹಿಂಸೆ ಕೊಡ್ತಾರೆ. Paul says, ಅವಲೇನ್ ಹೇಳ್ತಾನೆ, it is now, even now also it is the same way. ಈಗಲೂ ಹಾಗೇ ಇದೆ ಅಂತ ಹೇಳ್ತಾನ್ರಿ. So what to do? ಏನ್ ಮಾಡ್ಬೇಕು? Read the next verse. ಮುಂದಿನ ವಾಕ್ಯ Verse 30. 30ನೇ ವಚನ. What does the scripture say? ವಾಕ್ಯ ಏನು ಹೇಳ್ತದೆ? Let the slave woman and her son, will them share the inheritance with the free woman and son. ದಾಸಿಯನ್ನು ಅವಳ ಮಗನನ್ನು ಅವರು ಸ್ವತಂತ್ರವಾಗಿ ಆ ಬಾಧ್ಯತೆ ಆಸ್ತಿಯಲ್ಲಿ ಭಾಗ ಮಾಡ್ಕೊಳ್ಳಿ. Let them live together happily. ಅವರು ಒಟ್ಟಾಗಿ ಸಂತೋಷವಾಗಿ ಬಾಳ್ಲಿ. Is it in the Bible? ಬೈಬಲ್ ನಲ್ಲಿ ಇದೆಯಾ? What does Paul say? ಪೌಲನ್ ಏನ್ ಹೇಳ್ತಾನೆ? Look, he says, ಏನ್ ಹೇಳ್ತಾನೆ ನೋಡ್ರಿ. what does scripture say? Get rid of the slave woman and her son, for the slave woman's son will never share the inheritance with the free woman's son. ಶಾಸ್ತ್ರವು ಏನು ಹೇಳ್ತದೆ? ದಾಸಿಯನ್ನು ಅವಳ ಮಗನನ್ನು ಹೊರಗೆ ಹಾಕು. ದಾಸಿಯ ಮಗನು ಧರ್ಮಪತ್ನಿಯ ಮಗನೊಂದಿಗೆ ಎಷ್ಟು ಮಾತ್ರಕ್ಕೂ ಬಾಧ್ಯನಾಗಬಾರದು. Hallelujah. 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 That means, ಅಂದ್ರೆ if you follow law, ನಿಯಮ ಹಿಂಬಾಲಿಸಿದ್ರೆ, you can never ever take part in the promises of Jesus Christ. ಯೇಸು ಕ್ರಿಸ್ತನ ವಾಗ್ದಾನಗಳಲ್ಲಿ ನೀವು ಎಂದೂ ಬಾಧ್ಯರಾಗ್ಲಿಕ್ಕೆ ಸಾಧ್ಯವಿಲ್ಲ. ರಾಮಬಣ Thursday, Friday, Saturday, Sunday, Monday law. ಗುರುವಾರ, ಶುಕ್ರವಾರ, ಶನಿವಾರ,
ಭಾನುವಾರ, ಸೋಮವಾರ. ಸೋಮವಾರ ನಿಯಮ. Tuesday I hear grace. ಮಂಗಳವಾರ I hear about grace. ನಾನು ಕೃಪೆ ಬಗ್ಗೆ ಕೇಳ್ತೇನೆ. Wednesday I will live about grace. ನಾನು ಬುಧವಾರ ಕೃಪೆ ಬಗ್ಗೆ ಬಾಳ್ತೇನೆ. Tuesday, Wednesday grace. ಮಂಗಳವಾರ ಬುಧವಾರ ಕೃಪೆ. Thursday, Friday, Saturday, Sunday, Monday law. ಗುರುವಾರದಿಂದ ಸೋಮವಾರ ತನಕ ನಿಯಮ. Both will balance together. ಎರಡು ನಾವು ಸಮತೋಲನೆ ಮಾಡುವ. God's word says, ದೇವರ ವಾಕ್ಯ ಹೇಳ್ತದೆ, get rid of the slave woman. ಆ ದಾಸಿಯ ಹೆಂಗಸನ್ನು ಹೊರಗೆ ಹಾಕು. Can you hear a loud amen? ಗಟ್ಟಿ ಆಮೇನ್. Hallelujah. Hallelujah. Get rid of the slave woman with her son. ಆ ದಾಸಿ ಹೆಂಗಸನ್ನು ಆಕೆಯ ಮಗನೊಂದಿಗೆ ಹೊರಗೆ ಹಾಕು. That means, ಅಂದ್ರೆ don't ever go to the law and the ministry that teaches you the law. ಆ ನಿಯಮದ ಕೆಳಗೂ ಹೋಗ್ಬೇಡ್ರಿ, ಆ ಒಂದು ನಿಯಮದ ಸೇವೆಯನ್ನು ಬೋಧಿಸುವ ಅದರ ಕೆಳಗನೂ ಹೋಗ್ಬೇಡ್ರಿ. Don't go to the fruit of the ministry of the law also. ಆ ಒಂದು ನಿಯಮದ ಸೇವೆಯ ಬೋಧನೆಯ ಫಲಕ್ಕೂ ಹೋಗ್ಬೇಡ್ರಿ. Verse 31. 31ನೇ ವಚನ. Therefore, brothers, we are not children of the slave woman, but of the free woman. ಸಹೋದರರೇ, ನಾವು ದಾಸಿಯ ಮಕ್ಕಳಲ್ಲ, ಧರ್ಮಪತ್ನಿಯ ಮಕ್ಕಳೇ. Can you hear a loud amen? ಆಮೆನ್. Hallelujah. 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 Come on, give Jesus a clap and praise the Lord. ಯೇಸುವಿಗೆ ದೊಡ್ಡ ಚಪ್ಪಾಳೆ ಸ್ತೋತ್ರ. Come on, give Jesus a Christ, praise the Lord. ಕರ್ತನಿಗೆ ಸ್ತೋತ್ರ. So what to do now? ಈಗ ಏನ್ ಮಾಡ್ಬೇಕು? Galatians 5:1. ಗಲಾತ್ಯೆ 5:1. It's for freedom that you have been set free. Stand firm then, and do not let yourself be burdened again by the yoke of slavery. ಕ್ರಿಸ್ತನು ನಮ್ಮನ್ನು ಸ್ವತಂತ್ರದಲ್ಲಿರಿಸಬೇಕೆಂದು ನಮಗೆ ಬಿಡುಗಡೆ ಮಾಡಿದನು, ಅದರಲ್ಲಿ ಸ್ಥಿರವಾಗಿ ನಿಲ್ಲಿರಿ, ದಾಸತ್ವದ ನೊಗದಲ್ಲಿ ತಿರುಗಿ ಸಿಕ್ಕಿಕೊಳ್ಳಬೇಡ್ರಿ. Hallelujah. 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 Jesus set us free. ಯೇಸು ನಮ್ಮನ್ನು ಬಿಡುಗಡೆ ಮಾಡಿದ್ರು. Don't go back again to the bondage. ಮತ್ತೆ ಹಿಂದಿರುಗಿ ದಾಸತ್ವಕ್ಕೆ ಹೋಗ್ಬೇಡ. Can you hear a loud amen? ಗಾಟಿ ಆಮೆನ್. Hallelujah. Hallelujah. That means ಅಂದ್ರೆ you hear freedom here ಇಲ್ಲಿ ಸ್ವಾತಂತ್ರ್ಯ ನೀನು ಕೇಳ್ಬಿಟ್ಟು and go back and live as a slave again. ಮತ್ತೆ ನೀನು ದಾಸವಾಗಿ ಜೀವಿಸುವಂತದ್ದು. Never do that. ಅದನ್ನ ಮಾಡ್ಲೇಬೇಡ. Christ has set me free. ಕ್ರಿಸ್ತನು ನನ್ನನ್ನು ಸ್ವತಂತ್ರವಾಗಿ Can you hear a loud amen? ಗಾಟಿ ಆಮೆನ್. Say with me, Christ has set me free. Christ has set me free. Say again, Christ has set me free. Christ has set me free. I will not go back to bondage again. Not go back to bondage again. Say it again, I will not go back to bondage again. I will not go back to bondage again. Hallelujah. 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 What are the bondages? ಆ ದಾಸತ್ವ ಬಂಧನ ಏನು? How will they come? ಅದು ಹೇಗೆ ಬರ್ತದೆ? Read the next verse. ಮುಂದಿನ ವಾಕ್ಯ. Mark my words, I Paul tell you that if you let yourself be circumcised, Christ will be of no value at all. ನೋಡಿರಿ, ಪೌಲನೆಂಬ ನಾನು ನಿಮಗೆ ಒಂದನ್ನು ಹೇಳ್ತೇನೆ, ನೀವು ಸುನ್ನತಿ ಮಾಡಿಸಿಕೊಂಡರೆ ಕ್ರಿಸ್ತನಿಂದ ನಿಮಗೆ ಏನೂ ಪ್ರಯೋಜನವಿಲ್ಲ. That means, ಅಂದ್ರೆ when you go to law, ನೀವು ನಿಯಮಕ್ಕೆ ಹೋದ್ರೆ whatever Jesus did is of no use for you. ಯೇಸು ಏನೆಲ್ಲ ಮಾಡಿದ್ರು ಅದು ನಿಮಗೆ ಉಪಯೋಗನೇ ಇಲ್ಲ. Hallelujah. Hallelujah. Today so sad when you watch TV, they will talk about going to Israel. They will talk about doing this in Israel. You get Israel shawl, you get Israel cloth, you go to Israel on this festival day, you go do this festival day, that festival day. I know they will tell you how to do. In the TV they show you all that. ಟಿವಿಯಲ್ಲಿ ಸಾಕಷ್ಟು ಇಸ್ರಾಯೇಲ್ನ ವಿಷಯಗಳನ್ನ ನಾವು ಧರಿಸ್ಕೋಬೇಕು, ಆ ಹಬ್ಬದ ದಿವಸ ಅಲ್ಲಿ ಹೋಗ್ಬೇಕು ಎಂಬುದಾಗಿ ಸಾಕಷ್ಟು ಬೋಧನೆಗಳು. Hallelujah. 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 Bible says, ಬೈಬಲ್ ಹೇಳುತ್ತೆ, if you go to the law, ನೀವು ನಿಯಮಕ್ಕೆ ಹೋದ್ರೆ Christ is of no use for you. ಕ್ರಿಸ್ತ ನಿಮ್ ಪ್ರಯೋಜನ ಇಲ್ಲ. Can you hear a loud amen? ಗಟ್ಟಿ ಆಮೆನ್. Read the next verse. ಮುಂದಿನ ವಾಕ್ಯ. The most dangerous word. ಅತ್ಯಂತ ಅಪಾಯಕಾರಿಯಾದ Look at ವಾಕ್ಯ. me. Look at ನನ್ನ ಕಡೆ ನೋಡಿ. Look at me. ನೋಡಿ ನನ್ನ ಕಡೆ I ನೋಡಿ. told you ನಾನು ಹೇಳಿದೆ how you can lose the grace. ಹೇಗೆ ಕೃಪೆ ಕಳ್ಕೋಬಹುದು ಅಂತ. How you will not lose the grace. ಹೇಗೆ ಕೃಪೆ ಕಳ್ಕೊಳ್ಳಿಕ್ಕೆ ಆಗಲ್ಲ ಅಂತ. I said, ನಾನು ಹೇಳಿದೆ you will not lose the grace when you sin. ಪಾಪ ಮಾಡಿದ್ರೆ ನೀವು ಕೃಪೆ ಕಳ್ಕೊಳ್ಳೋದಿಲ್ಲ ಅಂತ. Did I say it or not? ಹೌದಲ್ರಿ? Huh? Did I say it or not? ಹೇಳಿದ್ನ ಇಲ್ಲ? Yes. You will never lose the grace when you sin. ಪಾಪ ಮಾಡಿದಾಗ ನೀವು ಕೃಪೆ ಕಳ್ಕೊಳ್ಳಲ್ಲ. You know, a woman of God said like this. ಒಬ್ಬ ದೇವ ಮನುಷ್ಯ ಹೀಗೆ ಹೇಳಿದ್ರು. She committed a sin. ಅವ್ರು ಪಾಪ ಮಾಡಿದ್ರು. Some sin she did. ಏನೋ ಮಾಡಿದ್ರು. People say, oh, she fell away from grace. ಅವ್ರು ಕೃಪೆಯಿಂದ ಬಿದ್ದು ಬಿಟ್ರಂತ. She said, I didn't fall away from grace. ನಾನು ಕೃಪೆಯಿಂದ
ಬೀಳಲಿಲ್ಲ. I fell in grace. ನಾನು ಕೃಪೆಯಲ್ಲಿ ಬಿದ್ದು ಬಿಟ್ಟೆ. ಆಮೆನ್. Hallelujah. Hallelujah. You don't fall out of grace. ಕೃಪೆ ಹೊರಗೆ ಬೀಳಲ್ಲ, You fall in grace. ಕೃಪೆ ಒಳಗೆ ಬೀಳ್ತೀರಿ. Why? ಯಾಕೆ? Prodigal son story we heard. ಯಾಕೆಂದ್ರೆ ನಾವು ಕೇಳಿಸ್ಕೊಂಡು ತಪ್ಪಿ ಹೋದ ಮಗನ ಕತೆ. He went away from the father. ತಂದೆಯಿಂದ ಹೊರಗೆ ಹೋದ. He took the inheritance. ಆ ಬಾಧ್ಯತೆ ತಗೊಂಡ. He was son. ಅವನ್ ಮಗನೇ. He left the father. ತಂದೆ ಬಿಟ್ಟ. He was a son. ಇನ್ನೂ ಮಗನೇ. He went away. ದೂರ ಹೋದ. He was the son. ಇನ್ನೂ ಮಗನೇ. With the pigs. ಆ ಹಂದಿಗಳೊಂದಿಗೆ. He was the son. ಇನ್ನೂ ಮಗನೇ. Dirty clothes. ಆ ಹೊಲಸು ಬಟ್ಟೆ. He was the son. ಇನ್ನೂ ಮಗನೇ. Came back. ಹಿಂದಿರುಗಿ ಬಂದ. He was the son. ಇನ್ನೂ ಮಗನೇ. You don't lose grace by falling into sin. ಪಾಪದಲ್ಲಿ ಬೀಳೋದ್ರಿಂದ ನೀವು ಕೃಪೆ ಕಳ್ಕೊಳ್ಳಲ್ಲ. Why? ಯಾಕೆ? I need grace to come back to God when I fall into sin. ನಾನು ಪಾಪದಲ್ಲಿ ಬಿದ್ದಾಗ ದೇವರ ಹತ್ರ ಹಿಂದಿರುಗಿ ಬರ್ಲಿಕ್ಕೆ ಮತ್ತೆ ನನ್ ಕೃಪೆ ಬೇಕು. Yes or no? ಹೌದಲ್ರಿ? ಎಷ್ಟು ಜನ ಹೇಳ್ತೀರಿ ನಾನು ಯೇಸು ಸ್ವಾಮಿ ನಂಬಿದ ಮೇಲೆ ಪಾಪ ಮಾಡಿದ್ದೀನಿ ಅನ್ನೋರು ಕೈ ತೋರಿಸ್ರಿ. After believing in Jesus, I sinned. Come on, see the show the hands up. All those who sinned after believing in Jesus, can you see the hands up? Keep the hands up like that. ಹಾಗೆ ಕೈ ಇಟ್ಕೊಂಡ್ರಿ. Keep the hands like that. ಹಾಗೆ ಕೈ ಇಟ್ಕೊಂಡ್ರಿ. If grace leaves you when you sin, ಪಾಪ ಮಾಡಿದಾಗ ನೀವು ಕೃಪೆ ಬಿಟ್ಟು ಹೋದ್ರೆ, then how do you think you came back to Jesus again? ಮತ್ತೆ ನೀವು ಯೇಸುವಿನ ಕಡೆ ಹೇಗ್ ಬಂದಿರ ಅನ್ಕೊಳ್ತೀರಿ? Grace brought you back. ಕೃಪೆನೇ ಹಿಂದಿರುಗಿ Give ತಂದದ್ದು. Jesus for the grace. Clap. Give the clap for Jesus for the grace. ಕೃಪೆಗೆ, ಯೇಸುವಿನ ಕೃಪೆಗಾಗಿ ದೊಡ್ಡ ಚಪ್ಪಾಳೆ. Hallelujah. 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 Sin will never take away grace from you. ಪಾಪವು ಕೃಪೆಯನ್ನು ನಿಮ್ಮಿಂದ ಎಂದೂ ತೆಗೆದು ಹಾಕಲ್ಲ. Then how do I lose the grace? ಹಾಗಾದ್ರೆ ಹೇಗೆ ನಾನು ಕೃಪೆ ಕಳ್ಕೊಳ್ತೇನೆ? Only one dangerous way. ಒಂದು ಅಪಾಯಕಾರಿ ಮಾರ್ಗ. Read the next verse. ಮುಂದಿನ ವಾಕ್ಯ. We will read verse 4. 4ನೇ ವಚನ. You who are trying to be justified by the law have been alienated from Christ. You have fallen away from grace. ನಿಮ್ಮಲ್ಲಿ ಯಾರ್ಯಾರು ಕರ್ಮ ಮಾರ್ಗಗಳಿಂದ ನೀತಿವಂತರಾಗಬೇಕೆಂದಿರುತ್ತಾರೋ ಅವರು ಕ್ರಿಸ್ತನಿಂದ ಅಗಲಿ ಹೋದರು, ಕೃಪಾಶ್ರಯದೊಳಗಿಂದ ಬಿದ್ದು ಹೋದರು. Hallelujah. Hallelujah. ನಿಮ್ಮ ಕರ್ಮ ಮಾರ್ಗಗಳು ಅಂದ್ರೆ I read 20 chapters of Bible. I prayed 40 hours. I fasted 26 days. I wear white and white. I don't wear gold. I do this. I do that. I do this. By all this I did all this. All the karma margalu, all the good works I did, all this I did. ನಾನು ಇದನ್ನು ಮಾಡಿದೆ, ಉಪವಾಸ ಮಾಡಿದೆ, ಬೈಬಲ್ ಇಷ್ಟು ತಾಸು ಓದಿದೆ, ಬಿಳಿ ಬಿಳಿ ವಸ್ತ್ರ ಧರಿಸಿಕೊಂಡೆ ಎಂಬಂತ ಎಲ್ಲ ಕರ್ಮ ಮಾರ್ಗಗಳು. When you trust in that, ಅದರಲ್ಲಿ ನಂಬಿಕಿಟ್ಟಾಗ about on your good works, ನಿನ್ನ ಸತ್ಕಾರ್ಯ then comes. ಆಮೇಲೆ ಬರ್ತದೆ. What will happen? ಏನಾಗ್ತದೆ? Number 1, ಮೊದಲನೇದು, you are alienated from Christ. ಕ್ರಿಸ್ತನಿಂದ ಅಗಲಿ ಹೋದಿರಿ. And when you alienate from Christ, ಕ್ರಿಸ್ತನಿಂದ ಅಗಲಿ ಹೋದ್ಮೇಲೆ you fall from grace. ಕೃಪೆಯಿಂದ ಬಿದ್ದು ಹೋಗ್ತೀರಿ. Hallelujah. Hallelujah. Understand. ಅರ್ಥ ಮಾಡಿಕೊಳ್ಳಿ. Depending on your good works on the law is not something silly. ನಿಯಮದ ಮೇಲೆ ಮತ್ತು ನಿಮ್ಮ ಸತ್ಕಾರ್ಯಗಳ ಮೇಲೆ ಆತುಕೊಳ್ಳುವಂಥದ್ದು ಹಗುರ ಅಂತ ತಿಳ್ಕೊಬೇಡಿ. That will make you to lose the grace of God. ದೇವರ ಕೃಪೆಯನ್ನೇ ಕಳ್ಕೊಳ್ಳುವಂಗೆ Only ಮಾಡಿಬಿಡ್ತಾರೆ. one thing will make you to lose the grace of God. ಒಂದೇ ವಿಷಯ ದೇವರ ಕೃಪೆ ಕಳ್ಕೊಳ್ಳುವಂಗೆ ಮಾಡೋದು, Law. ನಿಯಮ. When you get into the law, ನಿಯಮಕ್ಕೆ ಸೇರಿದಾಗ you lose the grace of God. ನೀವು ದೇವರ ಕೃಪೆ ಕಳ್ಕೊಳ್ತೀರಿ. Can you hear an amen? Hallelujah. Hallelujah. Now tell me, ಈಗ ಹೇಳಿ, can law and grace live together? ಈಗ ನಿಯಮ ಕೃಪೆ ಒಂದಾಗಿ ಇರ್ಲಿಕ್ಕೆ ಸಾಧ್ಯನಾ? Huh? No. ಇಲ್ಲ. Then why people say, Rambabu, don't teach on grace? ಹಾಗಾದ್ರೆ ಜನರು ರಾಂಬಾಬು ಅವರೇ ಕೃಪೆ ಬಗ್ಗೆ ಬೋಧಿಸಬೇಡ ಅಂತ ಯಾಕೆ ಹೇಳ್ತಾರೆ? People who teach the law, ಈ ನಿಯಮ ಬಗ್ಗೆ ಬೋಧಿಸುವಂತವರು, listen to their preaching. ಚೆನ್ನಾಗಿ ಕೇಳಿಸ್ಕೊಳ್ಳೋರು ಪ್ರಸಂಗ. They will never talk about Jesus. ಯೇಸುವಿನ ಬಗ್ಗೆನೇ ಮಾತಾಡಲ್ಲ ಅವರು. They will only talk about what to do, what not to do. If so and so did this, this happened. So and so did not do this, happened. This do. They will never talk on what Jesus did. It's all what you did, what you did, what you did, what you didn't. Jesus is gone away. ಯೇಸು ಏನ್ ಮಾಡ್ರಿ ಇದನ್ನಂತ ಮಾತಾಡಲ್ಲ. ಇದನ್ನ ಮಾಡು, ಅದನ್ನ ಮಾಡು, ಅವ್ರು ಏನ್ ಮಾಡಿದ್ ಇದನ್ನ ಮಾಡಿಲ್ಲ ಅನ್ನುವಂಥದ್ದು ಯೇಸು ಇಲ್ಲವೇ ಇಲ್ಲ. When I depend on that, ಅದರ ಮೇಲೆ ನಾನು ಆತ್ಕೊಂಡ್ರೆ I am alienated from Christ. ನಾನು ಕ್ರಿಸ್ತನಿಂದ ಅಗಲಿ ಹೋಗ್ಬಿಟ್ಟೆ. And I fall away from grace. ನಾನು ಕೃಪೆಯಿಂದ ಬಿದ್ದೇ ಹೋಗ್ತೀನಿ.
God forbid I lose the grace of God. ನಾನು ದೇವರ ಕೃಪೆಯನ್ನು ಆ ರೀತಿಯಾಗಿ ಕಳ್ಕೊಳ್ಳದಂತೆ ದೇವ್ರು ನಂಗೆ ಸಹಾಯ ಮಾಡ್ಲಿ. Hallelujah. 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 Say with me, Lord Jesus, Lord Jesus, thank you for your work. thank you for your work. Thank you for your grace. Thank you for your grace. My faith is in you. ನನ್ನ faith is in My faith is in what you did. you. Faith is in what you Lord do. Jesus, Lord Jesus, I am the son of the promise. I am the son of the I am a promise. child of the promise. The child of the I am promise. not the child of the slave. I am the child of the slave. I am not under slavery. I am not under slavery. I am under the promise. I am under the promise. I belong to free woman. I belong to free woman. I don't belong to slave woman. I don't belong to slave. I belong to free woman. I belong to free Christ has set me free. woman. Christ has set me free. I will stand firm in the liberty. I stand on the liberty. I will not put faith in my good works. Not put faith in the good I will put my faith in the work of Jesus Christ. my faith in the works of Jesus Christ. I don't want to fall from grace. I don't want to fall from grace. I want to live in grace. I want to live in grace. In Jesus' name. Jesus' name. Say loud amen. ಅಟ್ಟಿ Come on, give the Lord a clap and praise the Lord. ಕರ್ತನಿಗೆ ದೊಡ್ಡ ಚಪ್ಪಾಳೆ ಸ್ತೋತ್ರ. Now you understand why Paul was upset? ಪೌಲನ್ ಯಾಕೆ ಬೇಸರ ಅಂತ ಈಗ ಅರ್ಥ ಆಯ್ತಾ? Why Paul said, if anybody teach any other gospel than this, let him be cursed. ಈ ಸುವಾರ್ತೆ ಬಿಟ್ಟು ಬೇರೆ ಸುವಾರ್ತೆ ಸಾರಿದ್ರೆ ಅವನ್ ಶಾಪಗ್ರಸ್ತನಾಗ್ಲಿ ಅಂತ ಯಾಕೆ ಹೇಳ್ದ ಗೊತ್ತಾಯ್ತಾ? You know why was Paul so upset? ಯಾಕೆ ಪೌಲನ್ ಅಷ್ಟು ಬೇಸರ? You know why people are so angry when the man of God teaches the grace of God? ದೇವ ಮನುಷ್ಯನು ದೇವರ ಕೃಪೆಯನ್ನು ಮಾತಾಡಿದಾಗ ಬೇರೆಯವ್ರಿಗೆ ಯಾಕೆ ಅಷ್ಟೊಂದು ಕೋಪ The ಗೊತ್ತಾ? Bible says, ಬೈಬಲ್ ಹೇಳುತ್ತೆ, the word of grace will build me up. ದೇವರ ಕೃಪಾ ವಾಕ್ಯವು ನನ್ನನ್ನು ಕಟ್ಟುತ್ತದೆ. Hallelujah. Hallelujah. Grace will not pull you down to take you to sin. ಪಾಪಕ್ಕೆ ನಿನ್ನನ್ನು ಕೆಳಗಿಳಿಸಿ ತಗೊಂಡು ಹೋಗಲ್ಲ ಕೃಪೆ. Grace will build you. ಕೃಪೆ ಕಟ್ಟುತ್ತೇನೆ. Say with me, I am built by the word of grace. Built by the word of grace. Say, I am built by the word of grace. I am built by the word of Say loudly, I am built by the word of grace. built by the word of grace. Grace builds me. Grace builds me. Grace sets me free. Grace sets me free. Hallelujah. 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 Come on, give Jesus a clap and praise the Lord. ಯೇಸುವಿಗೆ ದೊಡ್ಡ ಚಪ್ಪಾಳೆ ಸ್ತೋತ್ರ. Hands up to Jesus. ಯೇಸುವಿನ ಕಡೆ ಕೈ ಎತ್ತಿ. Every eye be closed. ಎಲ್ಲ ಕಣ್ಣುಗಳು ಮುಚ್ಚಲ್ಪಡಿ. Say with me, ಅನ್ನೊಂದಿಗೆ ಹೇಳಿ. Lord Jesus Christ. Lord Jesus. Say loudly, declare, Lord Jesus Christ. Lord Jesus Christ. I thank you for your work on the cross. Thank you for the work on the cross. Everything I have, Everything I have, everything I am, everything I am, it is because of what you did on the cross. because of what you did on the cross. Lord Jesus, Lord Jesus, I thank you. I am not justified by what I do. I'm not justified because of what I don't become righteous by what I do. become righteous by what I do. I become righteous by what you did. Become righteous by what you did. My faith is in not my good works. My faith is not in my good work. My faith is in what you did on the cross. Faith is in what you did on the cross. I am crucified with Christ. I am crucified with Christ. I am crucified with Christ. I am crucified with The life I now live, life I now live. I don't live by faith in my good works. I don't live in faith in my good works. I live by the faith in the Son of God. I live in the faith of the Son of God. I don't belong to slave woman. I don't belong to slave woman. I belong to a free woman. I belong to free woman. I am not the child of the bondage. I'm not the child of the bondage. I am child of freedom. I am child of freedom. It is for freedom Christ has set me free. It is for freedom Christ has set me free. I will stand firm in the freedom. I will stand firm in the freedom. I will not go to the law. I will not go to the law. I will not go to my good works. I will not go to my good works. I believe in what Jesus did. I believe in what Jesus did. I thank you, Jesus. I thank you, Jesus. I don't want to fall from grace. I don't want to fall from grace. I want to live in grace. I want to live in grace. Grace that builds me up, Grace that builds me up. which is the grace of Jesus Christ. The grace of Jesus Christ. Thank you, Jesus, for your grace.